ರಜಾ ಅಂತ ತೊಗೊಂಡ್ರೆ ನಾನು ಹಾಸಿಗೆ ಮೇಲಿಂದ ಎದ್ದೇಳೋದೇ ಕಷ್ಟ ಅಂತ ಸೋಮಾರಿ ನಾನು. ಅಂದರೂ ಕೂಡ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಿರೋದ್ರಿಂದ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನ ಡಾಕ್ಟ್ರೆ ಅಂತ ನೀವು ಕೇಳ್ಬೋದು. ಇದು ಪಾವಗಡ ಔಟ್ಸ್ಕಟ್ಸಲ್ಲಿರ್ತಕ್ಕಂತಹ ನೆಡಗಲ್ ದೇವಸ್ಥಾನ. ಇಲ್ಲೇನು ಅಂತಂದರೆ ನಾನು ಬಂದಾಗ ಯಾರೂ ಜನನೇ ಕಾಣಲ್ಲಪ್ಪ. ಇಲ್ಲಿ ಜಾತ್ರೆ ಎಲ್ಲ ನಡೆಯುತ್ತೆ. ಮೇ ಬಿ ಜಾತ್ರೆ ಎಲ್ಲ ನಡೆದಾಗ ನಾನು ಬರಲ್ಲ ಅನಿಸುತ್ತೆ. ಏನೋ ಇವತ್ತು ನಾನು ಹೋಗಿದ್ದೆ, ಜನನೇ ಕಾಣಲಿಲ್ಲ. ನನಗಂತೂ ತುಂಬ ಖುಷಿಯಾಯಿತು ಜನ ಇಲ್ಲದೆ ಇರೋದನ್ನು ನೋಡಿ. ನಿಮಗೆ ಹೇಗೆ ಅನಿಸುತ್ತೆ ಹೇಳಿ. ನಿಮಗೆಲ್ಲ ಜನ ಇದ್ದರೆ ಇಷ್ಟನಾ, ಜನ ಇಲ್ಲ ಅಂದರೆ ಇಷ್ಟನಾ? ಯಾಕಂದರೆ ಕೆಲವರು ಇಂಟ್ರೋವರ್ಟ್ಸಿಗಂತೂ ಇದು ಆಹಾ ಅನ್ನಿಸ್ಬಿಡುತ್ತೆ. ನೋಡಿದ ಕೂಡಲೇ ಖುಷಿ ಆಗಿಬಿಡುತ್ತೆ. ನಮ್ಮನ್ನು ಮಾತಾಡಿಸೋರು ಯಾರೂ ಇಲ್ಲ ಅಂದರೆ. ನನಗೆ ಈವನ್ ಎಲ್ಲ ಫಂಕ್ಷನ್ಸಲ್ಲೂ ಕೂಡ ಇದೇ ಫೀಲ್ ಆಗುತ್ತೆ. ಯಾರೂ ನನ್ನನ್ನು ಮಾತಾಡಿಸ್ಲಿಲ್ಲ ಅಂದರೆ ತುಂಬ ಖುಷಿಯಾಗುತ್ತೆ. ಇದು ನೋಡಿ, ಇಲ್ಲಿ ಕೆಲವೊಂದಷ್ಟು ವಿಗ್ರಹಗಳಿದೆ. ಇದರ ಬ್ಯೂಟಿ ಏನು ಅಂದರೆ ಯಾವ ವಿಗ್ರಹನೂ ಮಾತಾಡಲ್ಲ. ಜನಗಳ ಥರ ಸುಮ್ಮನೆ ವಟ ಅನ್ನಲ್ಲ. ನನ್ನ ಥರನೂ ಕೂಡ ವಟ ಅನ್ನಲ್ಲ. ಇಲ್ಲಿ ಒಂಥರ ಸೈಲೆನ್ಸ್ ಇದೆ, ತುಂಬ ಸೈಲೆನ್ಸ್ ಇದೆ, ಒಳ್ಳೆ ಗಾಳಿ ಇದೆ. ಬಟ್ ಇಲ್ಲಿಗೆ ಬಂದು ಈ ರೀತಿ ಗಲೀಜು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಈ ಚಿಕ್ಕ ಚಿಕ್ಕ ವಾಟರ್ ಬಾಟ್ಲು ಬಂದಾದಮೇಲೆ ಎಲ್ಲಿ ನೋಡಿದ್ರೂ ಅದೇ